ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಈಗ ಅಜಿತ್ಗೆ ಭೂಮಿ ಮೇಲಿರೋ ಪ್ರೀತಿ ತಿಳ್ಕೊಳ್ಳೋಕ್ಕೆ ಮಯೂರಿನ ಕರೆಸಿದ್ದಾರೆ. ಆದರೆ ಮಯೂರಿ ಹೋಗೋ ಅಷ್ಟರಲ್ಲಿ ಭೂಮಿ ಮನಸ್ಸಲ್ಲಿರೋ ನಿಜವಾದ ಪ್ರೀತಿ ಅಜಿತ್ಗೆ ಅರ್ಥ ಆಗುತ್ತೆ. ನಂತರ ಮನಸ್ವಿನಿ ಚಿಕ್ಕ ವಯಸ್ಸಿನ ಫೋಟೋನ ಶಾರದಾ ಈ ಕಡೆ ಭಾಗ್ಯ ನೋಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡೋಗಿ ಬೇರೆ ಕಡೆ ಇಡೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆದರೆ ದೇವಯಾನಿ ಸಿಕ್ಬಿಡ್ತಾಳೆ. ಈಗ ದೇವಯಾನಿ ಸಿಕ್ಬಿದ್ದಿರೋದಕ್ಕೂ ಭಾಗ್ಯ ಅಲ್ಲೇ ಇರೋದಕ್ಕೂ ಮನಸ್ವಿನಿ ಫೋಟೋ ನೋಡಿ ಭೂಮಿನಿ ಅಂತ ಈಗ ಹೇಳೋ ಸಮಯ ಹತ್ರ ಬಂದಿದೆ. ನೋಡೋಣ ಬನ್ನಿ ಆ ಸಂಚಿಕೆ ಏನಾಗಿದೆ ಅಂತ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ವಿಡಿಯೋಗಳನ್ನ ನಾವು ಮಾಡೋಕ್ಕಾಗೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿಗೆ ದಿನೇ ದಿನೇ ಅಜಿತ್ ಮೇಲಿರೋ ಪ್ರೀತಿ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ಅವ್ರಿಗೆ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಇನ್ನು ಮಯೂರಿ ಬಂದಮೇಲಂತೂ ಅಜಿತ್ತು ನನಗೆ ಟೈಮೇ ಕೊಡ್ತಾ ಇಲ್ಲ. ಸಾಹೇಬರು ಯಾವಾಗಲೂ ಮಯೂರಿಂದೇನೆ ಇರ್ತಾರಲ್ಲ, ಆದರೂ ನಮ್ಮ ಸಾಹೇಬರು ಆ ಥರದವ್ರಲ್ಲ. ನಾನು ಯಾಕೆ ಈ ರೀತಿ ಎಲ್ಲ ನಡ್ಕೋತಾ ಇದ್ದೀನಲ್ಲ, ಅವ್ರ ಅತ್ತೆ ಮಗಳ ಜೊತೆ ಅವ್ರು ಚೆನ್ನಾಗಿದ್ರೆ ನನ್ನ ಗಂಡ ಅಂತ ನನ್ನ ಮನಸ್ಸಲ್ಲೇ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ. ಆದರೆ 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಅಲ್ವಾ ನನ್ನ ಹೆಂಡತಿ ಆಗಿರೋದು ಅಂದ್ಬಿಟ್ಟು ಅದನ್ನು ಸಹ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ದೇವಯಾನಿ ಇಷ್ಟು ದಿನ ಅವಳು ತಲೆಗೆ ಹೊಡೆದಿಲ್ದಿರೋದು ಭಾಗ್ಯ ಚಿಕ್ಕ ವಯಸ್ಸಲ್ಲಿ ಮನಸ್ವಿನಿ ಫೋಟೋ ನೋಡಿಬಿಟ್ರೆ, ಅಂದರೆ ವೀರಣ್ಣಂಗೆ ನಾನು ಕೊಟ್ಟಾಗ ಈ ಭೂಮಿ 3 ವರ್ಷದ ಮಗು ಆಗಿದ್ಲು. ಭಾಗ್ಯ ನೋಡಿರ್ತಾಳೆ, ಅಂದರೆ ಭಾಗ್ಯಮ್ಮ ಆ ಫೋಟೋ ಅವಳಿಗೆ ಗೊತ್ತಿರುತ್ತಲ್ವ ಇವಳೇ ಭೂಮಿ ಫೋಟೋ ಅಂತೇಳಿ. ಆ ಫೋಟೋನ ಅವಳು ಅಬ್ಸರ್ವ್ ಮಾಡಿಲ್ಲ ಅಂತ ಅನಿಸುತ್ತೆ. ಅಬ್ಸರ್ವ್ ಮಾಡಿದ್ರೆ ನನ್ನ ಕತೆ, ನನ್ನ ಚಾಪ್ಟರ್ ಮುಗೀತು ಬೇಬಿ ಇಲ್ಲಿಗೆ ಅಂದ್ಬಿಟ್ಟು ಅಂಜುಗೆ ಹೇಳ್ತಾ ಇರ್ತಾಳೆ. ಮಾಮ್ ಈಗ ಏನು ಮಾಡೋದು ಅಂದಾಗ ಫೋಟೋನ ಏನಾದರೂ ಮಾಡಿ ಅಲ್ಲಿಂದ ತೆಗಿಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಮಗಳು ಸೇರಿ ಆ ಫೋಟೋನ ತೆಗೆದು ಎತ್ಕೊಂಡು ಬಿಸಾಕಕ್ಕೆ ಹೋಗ್ತಾ ಇರ್ತಾರೆ. ಆದರೆ ರೆಡ್ ಹ್ಯಾಂಡಾಗಿ ಶ್ರವಣ್ ಮತ್ತು ಅಜ್ಜಿ ಎಲ್ಲರ ಕೈಗೂ ಸಿಗಾಕೋತಾರೆ. ಎಲ್ಲಿಗೆ ತಗೊಂಡೋಗ್ತಾ ಇದೆಯಾ ದೇವಯಾನಿ ಫೋಟೋಸ್ ಅಂದಾಗ, ಅದು ಫೋಟೋ ಫ್ರೇಮ್ ಎಲ್ಲ ಹಳೇದಾಗ್ಬಿಟ್ಟಿತ್ತಲ್ಲ, ಹಂಗಾಗಿ ಅದನ್ನು ನೀಟಾಗಿ ಮಾಡಿಸೋಣ ಅಂತ ತಗೊಂಡೋಗ್ತಾ ಇದ್ದೀನಿ ಅಂದ್ಬಿಟ್ಟು ಸುಳ್ಳನ್ನ ಹೇಳ್ತಾಳೆ. ಹೌದಾ ದೇವಯಾನಿ, ಹಾಗಿದ್ರೆ ನೀಟಾಗಿ ಮಾಡಿಸ್ಬಿಡು, ಮತ್ತು ನಾನು ಶಾರದಾದು ಫೋಟೋನ ಇಡಿಸಿ ಆ ಒಂದು ಫ್ಯಾಮಿಲಿ ಫೋಟೋಗೆ ಸೇರಿಸ್ಬೇಕು, ಈಗ ದೊಡ್ಡ ಮನಸ್ವಿನಿ ಇದ್ದಾಳಲ್ಲ ಅವ್ಳ ಫೋಟೋನು ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಹೌದೌದು ಮಾವ, ನೀವು ಹೇಳ್ತಾರೆ ಸರಿ, ಹಂಗಾಗಿ ಫೋಟೋಗಳನ್ನೆಲ್ಲ ಸರಿ ಮಾಡಿಸೋಣ ಅಂತ ತಗೊಂಡೋಗ್ತಿದ್ದೀನಿ ಅಂದ್ಬಿಟ್ಟು ದೇವಯಾನಿ ಅಭ್ಯಾಸ ಮಾಡಿ ಫೋಟೋಗಳನ್ನ ಎತ್ಕೊಂಡು ಹೋಗ್ತಾಳೆ. ಇನ್ನು ಭಾಗ್ಯಮ್ಮ ಇದ್ದವರು ದೊಡ್ಡ ಸಾಹೇಬ್ರ ಕುಟುಂಬ ಒಂದಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಭಾಗ್ಯ, ಏನಾದರೂ ಇದನ್ನು ನೋಡಿದರೆ ಇಷ್ಟೊತ್ತಿಗೆ ನಿನ್ನ ಮಗಳೇ ಮನಸ್ವಿನಿ ಅನ್ನೋದು ಎಲ್ಲರಿಗೂ ಹೇಳ್ಬಿಡ್ತಿದ್ದೆ, ಆದರೆ ಅದು ಹಂಗಾಗಬಾರ್ದು ಅಂತ ಹೇಳ್ಬಿಟ್ಟು ದೇವಯಾನಿಯ ಫೋಟೋಗಳನ್ನ ತಗೊಂಡೋಗಿ ಸರಿ ಮಾಡಿಸಲ್ಲ, ಅದ್ರ ಬದಲು ಅವನ್ನ ಬಿಸಾಕ್ತಾಳೆ. ಯಾಕೆ ಅಂದರೆ ಭಾಗ್ಯಮ್ಮ ಆ ಫೋಟೋಗಳನ್ನ ನೋಡ್ಬಿಡ್ತಾರೆ ಅಂತ. ನಂತರ ನಮ್ಮ ಅಜಿತ್ ಅವರು ಮಯೂರಿನ ಕಳಿಸ್ಕೊಡ್ಬೇಕಾಗಿರುತ್ತೆ. ಭೂಮಿಗೆ ಈ ಮಯೂರಿ ಹೋಗ್ತಾ ಇದ್ದಾಳಲ್ಲ ಅಷ್ಟೇ ಖುಷಿ ನನಗೆ, ಸಾಕಪ್ಪ ಈ ನಮ್ಮ ಸಾಹೇಬ್ರ ಜೊತೆ ಬೇರೆ ಯಾವ ಹುಡುಗಿನೂ ನಾನು ನೋಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಭೂಮಿ ಮನಸ್ಸಲ್ಲಿರೋ ಪ್ರೀತಿ ಈಗ ಆಚೆ ಬರೋ ಟೈಮ್ ಆಗಿರುತ್ತೆ. ಅಜಿತ್ ಸಾಹೇಬ್ರಿಗೆ, ಭೂಮಿ ನೀನು ಯಾಕೆ ನಾನು ಮಯೂರಿ ಜೊತೆ ಇದ್ದರೆ ಆ ರೀತಿಯೆಲ್ಲ ಆಡ್ತೀಯ ಅಂದಾಗ, ಸಾಹೇಬ್ರೆ ನಾನೆಲ್ಲ ಆಡಿದೆ, ನನಗೇನೋ ಅನಿಸಿದ್ದು ನಾನು ಹೇಳಿದೆ ಅಪ್ಪ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇಲ್ಲ ಭೂಮಿ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನೋ ಒಂಥರ ಹೊಟ್ಟೆ ಕಿಚ್ಚಲ್ವ ನಾನು ಮಯೂರಿ ಜೊತೆ ಇದ್ದರೆ ಅಂತ ಹೇಳ್ಬಿಟ್ಟು ಅಂದಾಗ, ಸಾಹೇಬ್ರೆ ಸುಮ್ಮನೆ ಏನೇನೋ ಹೇಳಬೇಡಿ, ಇನ್ನೊಂದು 15 ದಿನ ಅಷ್ಟೇ ನಾನು ನಿಮ್ಮ ಜೊತೆ ಇರೋದು ಅಂದಾಗ, ನಿಜ ಹೇಳು ಭೂಮಿ, ಇನ್ನು 15 ದಿವಸ ಆದಮೇಲೆ ನೀನು ನಮ್ಮನೇನ ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಅಂದಾಗ, ಸಾಹೇಬ್ರೆ ಅದೇ ಗೊತ್ತಾಗ್ತಾ ಇಲ್ಲ, ಈಗ ಶಾರದಮ್ಮ ನನ್ನ ಜೊತೆನೇ ಇದ್ದಾರೆ, ಆದರೆ ನಾನು ಬಿಟ್ಟೋದ್ಮೇಲೆ ಅವ್ರು ಯಾರ ಜೊತೆ ಇರ್ತಾರೆ ಅಂದಾಗ, ಮತ್ತು ಅಜ್ಜಿಗೆ ಟ್ಯಾಬ್ಲೆಟ್ಸ್ ಯಾರು ಕೊಡ್ತಾರೆ, ಅತ್ತೆ ಜೊತೆ ಯಾರು ಅಡುಗೆ ಮಾಡ್ತಾರೆ, ಮಾವಂಗೆ ಟೈಮ್ಗೆ ಟೀ ದೊಡ್ಡ ಸಾಹೇಬ್ರನ್ನೆಲ್ಲ ಯಾರು ನೋಡ್ಕೋತಾರೆ, ಸಾಹೇಬ್ರೆ ನನಗೊಂದು ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಭೂಮಿ, ನೀನು 1 ವರ್ಷದ ಕಾಂಟ್ರಾಕ್ಟ್ ಮದುವೆ ನಿನಗೋಸ್ಕರ ಆದೆ ಅಂತ ನನಗನ್ನಿಸ್ತಿಲ್ಲ. ನೀನು ಒಬ್ಬ ಒಳ್ಳೆ ಸೊಸೆಯಾಗಿ ಮನೇಲಿ ಇದೆಯಾ, ಎಲ್ಲರೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ಯಾ, ನೀನು ಯಾವುದೇ ಕಾರಣಕ್ಕೂ ಈ ಮನೇನ ಬಿಟ್ಟೋಗಂಗಿಲ್ಲ ಭೂಮಿ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಅಜಿತ್ಗೆ ಭೂಮಿ ಮೇಲೆ ತುಂಬ ನಂಬಿಕೆ. ಮತ್ತು ಅಜಿತ್ ಒಂದು ಪ್ರಶ್ನೆ ಕೇಳ್ತಾರೆ, ಭೂಮಿ ನೀನು 1 ವರ್ಷ ಆದಮೇಲೆ ಈ ಮನೇನ ಬಿಟ್ಟು ಹೋಗ್ಬಿಡ್ತೀಯ ಆಗಿದ್ರೆ ಅಂದಾಗ, ಸಾಹೇಬ್ರೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಈ ಸಂಬಂಧಗಳನ್ನೆಲ್ಲ ಕಡ್ಕೊಂಡು ಯಾವ ರೀತಿ ಹೋಗೋದು, ನನಗೆ ತಂದೆ ತಾಯಿ ಪ್ರೀತಿ ಎಲ್ಲನೂ ಕೊಟ್ಟಿದ್ದಾರೆ, ನನ್ನಂಥ ಅನಾಥೆಗೆ ತುಂಬ ಕುಟುಂಬದ ಪ್ರೀತಿನ ಕೊಡಿಸಿದ್ದೀರಾ ನೀವು, ಇಲ್ಲಿಂದ ನಾನು ಹೋಗಲೇಬೇಕು ಅಂದಾಗ ತುಂಬ ನೋವಾಗುತ್ತೆ ಸಾಹೇಬ್ರೆ ಅಂತಂದಾಗ, ಭೂಮಿ ಈ ಕೃಷ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನು ಈ ಮನೇನ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ನಿನ್ನ ನಾನು ಮನಸಾರೆ ಪ್ರೀತಿ ಮಾಡ್ತೀನಿ, ಆದರೆ ನೀನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಇದೆಲ್ಲ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ಭೂಮಿಗೆ, ಅದೆಲ್ಲ ಸಾಹೇಬ್ರೆ ನೀವು ನನ್ನ ತಮಾಷೆ ಮಾಡೋಕ್ಕೋಸ್ಕರ ಹೇಳ್ತೀರಾ, ಎಷ್ಟೇ ಆದರೂ ನಾನು ನಿಮಗೆ ಇಷ್ಟ ಇಲ್ಲ ಅಲ್ವಾ, ಸುಮ್ಮನೆ ಇದು 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಆಗಿರೋದು, ಸೊ ಕಾಂಟ್ರಾಕ್ಟ್ ಮದುವೆ ಎಷ್ಟು ದಿನ ಅಂತ ಇರುತ್ತೆ ಹೇಳಿ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಭೂಮಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ, ಇವಳಿಗೆ ಯಾಕೆ ನನ್ನ ನಿಜವಾದ ಪ್ರೀತಿ ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು ಅಜಿತ್ ಒಂದು ಕಡೆ ಯೋಚನೆ ಮಾಡ್ತಿದ್ರೆ, ಈ ಕಡೆ ಸ್ಟೇಷನಿಂದ ಒಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಭೂಮಿ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಇದ್ಲು, ಅಂದರೆ ಮನಸ್ವಿನಿ ಯಾವ ರೀತಿ ಇದ್ಲು ಅನ್ನೋದು ದಾಮೋದರ್ ತಾತ ಅವ್ರಿಗೆ ಗೊತ್ತಿರುತ್ತಲ್ಲ, ಸೊ ಅದನ್ನು ಅವರು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಫೋನ್ ಮಾಡ್ತಾರೆ. ವೀರಣ್ಣ ಕೈಗೆ ಮಗು ಸಿಕ್ಕಿತ್ತು ಅಲ್ವೇನಪ್ಪ, ಆ ಮಗು ಯಾವ ರೀತಿ ಇದ್ದು ಅನ್ನೋದು ಭಾಗ್ಯಗೂ ಗೊತ್ತು, ಭಾಗ್ಯ ಚಿಕ್ಕ ವಯಸ್ಸಲ್ಲಿರೋ ಫೋಟೋಗಳೆಲ್ಲನೂ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ, ಆ ಒಂದು ಫೋಟೋ ನನ್ನ ಹತ್ರನೂ ಇದೆ ಅಂದ್ಬಿಟ್ಟು ಈ ಕಡೆ ತಾತ ಫೋನ್ ಮಾಡ್ತಾರೆ. ಈಗ ಅಜಿತ್ಗೆ ತುಂಬ ಖುಷಿಯಾದ ವಿಚಾರ, ಯಾಕೆಂದರೆ ಎಲ್ಲಿ ಮನಸ್ವಿನಿ ಯಾವ ರೀತಿ ಇದ್ಲು, ಅವಳು ಯಾವ ರೀತಿ ಬೆಳೆದ್ಲು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೋದಲ್ಲ, ಅದರಿಂದ ಮನಸ್ವಿನಿ ಯಾರು ಮತ್ತು ಭೂಮಿ ತಂದೆ ತಾಯಿ ಯಾರು ಅನ್ನೋದು ಪ್ರಶ್ನೆ ಅಲ್ವಾ. ಈಗ ಭೂಮಿ ತಂದೆ ತಾಯಿನ ತಿಳ್ಕೊಬೋದಲ್ಲ ಒಂದು ಜೋಶಲ್ಲಿದ್ದಾರೆ ಅಜಿತ್ ಅವರು.
ಭೂಮಿ ತಂದೆ ತಾಯಿ ಹಿಂದೆ ಇರೋ ದೊಡ್ಡ ಸತ್ಯ ಶ್ರವಣ್ ಮತ್ತು ಶಾರದಾ, ಆ ಒಂದು ಕಗ್ಗಂಟು ಈಗ ಅಜಿತ್ ಮುಂದೆ ಬಯಲಾಗುತ್ತಾ ಅದನ್ನು ಸಹ ನೋಡಬೇಕಾಗಿದೆ. ಆದರೆ ಇನ್ನೇನು ಮುರಿದೋಗ್ತಾ ಇರೋ ಈ ಸಂಬಂಧ, ಅಂದರೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಕಾಂಟ್ರಾಕ್ಟ್ ಮದುವೆ ಬೇಸ್ನಲ್ಲಿ ಇರುವಂಥವ್ರು ಈಗ ನಿಜವಾದ ಪ್ರೀತಿ ಮನಸ್ಸಲ್ಲಿದ್ದರೂ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ದೇವಯಾನಿ ದಿನದಿಂದ ದಿನಕ್ಕೆ ಎಲ್ಲಿ ಇವ್ರಿಗೆ ನಮ್ಮ ವಿಚಾರ ಗೊತ್ತಾಗ್ಬಿಡುತ್ತೋ ಅಂತ ಅವಳು ಒದ್ದಾಡ್ತಾ ಇದ್ದಾಳೆ. ಒಟ್ಟಿನಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ಇನ್ನು 15 ದಿನದಲ್ಲಿ ನಮ್ಮ ನಿಜವಾದ ಮನಸ್ವಿನಿ ಯಾರು, ನಿಜವಾದ ಮನಸ್ವಿನಿ ಭೂಮಿ ಅಂತ ಗೊತ್ತಾದ್ಮೇಲೆ ಅಜಿತ್ನು ಭೂಮಿನ ದೂರ ಮಾಡೋರೇ ಇಲ್ಲ ಅಂತ ಹೇಳ್ಬೋದು. ಸೊ ಆ ಒಂದು ವಿಚಾರದಲ್ಲಿ ಅಜಿತ್ ಅವರು ಮುಂದೆ ಇದ್ದಾರೆ. ನೋಡೋಣ ಆ ವಿಚಾರ ಸಕ್ಸಸ್ ಆಗುತ್ತಾ. ದಾಮೋದರ್ ತಾತ ಹೇಳಿದ್ಮೇಲೆ ಅಜಿತ್ಗೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಗುತ್ತಾ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಸ್ಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.